ಅಲ್ಲಿಂದ ಶುರುವಾಗಿರೋದು. ಮರುದಿನ ಒಂದು ಏರಿಕೆ ಪ್ರಕಾರದಲ್ಲಿ ನಿಲ್ಲಿಸಬೇಕು ಅಂದಾಗ ಅವರು ತಡಕಾಡಿದ ರೀತಿ, ಅಲ್ಲೆಲ್ಲೋ ನನ್ನನ್ನು ನಾನೇ ನೋಡಿದೆ. ಪಾಪ ಎಷ್ಟು ಒದ್ದಾಡ್ತಿದ್ದೆ ಇವರಿಗೆ. ನಾನು ಕೂಡ ಇದೇ ರೀತಿ ಇದ್ನಲ್ಲ, ನಾನು ಕೂಡ ಏನೋ ನಂತರನೇ ಇವರು ಅನ್ಸೋಕ್ಕೆ ಶುರು ಆಯಿತು. ಅವರು ನನ್ನಲ್ಲಿ ಅವ್ರನ್ನ ನೋಡಿಕೊಂಡ್ರು, ನಾನು ಅವರಲ್ಲಿ ನನ್ನನ್ನು ನೋಡಿಕೊಂಡೆ. ನಮಗೆ ಗೊತ್ತಿರಲಿಲ್ಲ ನಾವು ಅಷ್ಟೊಂದು ಕ್ಲೋಸ್ ಆಗ್ತೀವಿ ಅಂತ. ಇಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಹೇಗೆ ಹೋಯಿತು ಅಂದರೆ, ಎಲ್ಲದಕ್ಕೂ ನಾವು ಒಂದಷ್ಟು ಕೂತ್ಕೊಂಡು ಮಾತಾಡಿ ಕಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಆದ್ವಿ. ನಿಜ ಹೇಳ್ಬೇಕಂದ್ರೆ ಪಾಪ ಅವ್ರು ಯಾವುದೇ ವಿಷಯದಲ್ಲೂ ಕೂಡ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ನಾನೇ ಜಾಸ್ತಿ ಅವ್ರಿವ್ರ ಬಗ್ಗೆ ಮಾತಾಡ್ತಾ ಅವ್ರ ವಿಚಾರ ಈ ವಿಚಾರ ಅಂತ ತೆಗಿತಿದ್ದೆ. ಆಗಲೂ ದೋಸ್ತ ಸುಮ್ಮನಿರು ದೋಸ್ತ, ನನಗೆ ಆಗಲ್ಲ ದೋಸ್ತ, ಅವರವರು ಆಟ ಅವರು ಆಡ್ತಿದ್ದಾರೆ ನಮಗೆ ಯಾಕೆ ಅನ್ನೋ ಥರ ಮಾತಾಡ್ತಿದ್ರು. ಸಾಕಷ್ಟು ತರಲೆ ಮಾಡಿದ್ದೀವಿ, ಸಾಕಷ್ಟು ಆ ಮನೆಯಲ್ಲಿ ನೆನಪಲ್ಲಿ ಉಳಿಯುವಂಥ ಕೆಲಸಗಳನ್ನ ಮಾಡ್ತಾ ಹೋಗಿದ್ದೀವಿ. ಐಸ್ ಕ್ರೀಮ್ ಕದಿಯೋದಿರ್ಬೋದು. ಆಮೇಲೆ ಇನ್ನೊಂದು ವಿಚಾರ, ನಮ್ಮ ಗೋಲ್ಡ್ ಸುರೇಶ್ ಮಾವನ ಚಿನ್ನದ ಒಂದು ಬಾಕ್ಸ್ ಏನಿದೆ ಅದನ್ನು ಕದಿಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ನೈಟ್ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಎತ್ತಬೇಕು ಮೀನ್ಸ್ ತಗೊಂಡು ಹೋಗೋದಲ್ಲ, ಒಂದು ಸ್ವಲ್ಪ ಹೊತ್ತು ಕಾಡಿಸ್ಬೇಕು ಅಂತ ಸುರೇಶ್ ಮಾವನಿಗೆ. ಸುರೇಶ್ ಮಾವ ಮೊದಲೇ ಅಂತ ಆ ವಿಚಾರದಲ್ಲಿ BP ರೈಸ್ ಆಗ್ತಾರೆ. ಅದೇನಾದರೂ ಆಗಲಿ, ಬೈಯೋದಾದರೆ ಬೈಸ್ಕೊಳ್ಳೋಣ, ನಮ್ಮದೊಂದು ಈ ಥರದೊಂದು ತರಲೆ ಮಾಡಿಬಿಡೋಣ ಅಂತ ಅನಿಸ್ತಿತ್ತು. ಬಟ್ ಯಾಕೋ ಆಮೇಲೆ ಮಾಡೋಕ್ಕಾಗಲಿಲ್ಲ. ಒಂದಷ್ಟು ಸಿಚುವೇಶನ್ ಆ ಥರ ಇತ್ತು. ತುಂಬ ಹೀಟ್ ಆಫ್ ದ ಮೂಮೆಂಟಲ್ಲಿ ನಾವು ಆ ರೀತಿ ಮಾಡಿದರೆ ಎಲ್ಲಿ ಒದೆಗಳೇ ಬೀಳ್ಬೋದೇನೋ ಅನ್ನೋ ಥರ ಅನಿಸ್ತಿತ್ತು. ಹಾಗಾಗಿ ಆ ಒಂದು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಅದು ಬಿಟ್ಟರೆ ರಾತ್ರಿ ಐಸ್ ಕ್ರೀಮ್ ಕದಿಯೋಕ್ಕೆ ಹೋಗಿದ್ವಿ. ಆಮೇಲೆ ಏನು ತರಲೆ ಮಾಡಿದ್ವಿ. ಆಮೇಲೆ ಯಾವಾಗಲೂ ಹೇರ್ ಕಟ್ ಮಾಡೋದಕ್ಕೆ ಬರ್ತಿದ್ರು. ಬಹುಶಃ ನಾನು ಹೇರ್ ಕಟ್ ಮಾಡಿಸಿದ್ದೇ ಜಾಸ್ತಿ. ಅವರು ಒಂದು ಸಲ ಮಾಡಿದ್ದಾರೆ ಮಾಸ್ಟರ್ ಜೊತೆ. ಒಂದು ಸಲ ನನಗೆ ಫುಲ್ಲು ಗೂಗ್ಲಿ ಸ್ಟೈಲಲ್ಲಿ ಶೇವಿಂಗ್ ಮಾಡೋಕ್ಕೆ ಹೋಗಿದ್ದಾಗ ಒಳ್ಳೆ ಇಲಿ ಪರಿಚಿದಂಗೆ ಶೇವಿಂಗ್ ಮಾಡಿ ನನ್ನ ಶೇಪ್ ಔಟ್ ಮಾಡಿಟ್ಟಿದ್ರು. ಅದೆಲ್ಲ ಒಂದೊಳ್ಳೆ ಮಜವಾಗಿರೋದು ಮೂಮೆಂಟ್ಸ್ ಎಲ್ಲ. ಹಾಗೆ ಇವೆಲ್ಲ ವಿಚಾರಗಳು. ಓಕೆ, ಬಿಗ್ ಬಾಸ್ ಸೀಸನ್ 11 ನಂಗೊತ್ತು ಮುಗಿತಾ ಬರ್ತಿರುವಾಗ ಒಂದಷ್ಟು ಜನರಿಗೆ ತುಂಬ ಬೇಜಾರಾಗಿರುತ್ತೆ. ಒಂದು ಸೀಸನ್ ಮುಗಿತಾ ಇರುತ್ತೆ ಅಂತ. ಮತ್ತು ಅಲ್ಲಿರುವ ಕಂಟೆಸ್ಟೆಂಟ್ಗಳು ಅಷ್ಟು ಜನರ ನೀವು ಹೃದಯದಲ್ಲಿ ಇಟ್ಟಿದ್ದೀರ. ಹಾಗಾಗಿ ಅವರೆಲ್ಲೋ ಮಿಸ್ ಆಗುತ್ತೆ ಅಂತೇಳಿ ಬೇಜಾರು ಆಗೇ ಆಗುತ್ತೆ. ಬಟ್ ಶೋ ಅಂದಮೇಲೆ ಒಂದು ಶುರು ಅಂತಾದ್ಮೇಲೆ ಅದಕ್ಕೊಂದು ಕೊನೆ ಇದ್ದೇ ಇರಬೇಕು. ಆ ಕೊನೆ ಈಗ ಈ ಶನಿವಾರ ಭಾನುವಾರ ಆಗುತ್ತೆ. ಇದು ದೊಡ್ಡ ಸಕ್ಸಸ್ ಕೊಟ್ಟ ಶೋ, ಮತ್ತು ಹೈಯೆಸ್ಟ್ ಬಜ್ಜಲ್ಲಿರೋ ಶೋ. ಇನ್ನೂ ಗ್ರ್ಯಾಂಡಾಗಿ ಫಿನಾಲೆ ಒಂದು ಲೆವೆಲಲ್ಲಿ ಹೋಗಬೇಕು. ಆ ರೀತಿಯ ಎಕ್ಸ್ಪೆಕ್ಟೇಷನ್ನು ಈ ಸೀಸನ್ಗಿದೆ. ಒಂದು ಲಾಸ್ಟ್ ಏನು ಶನಿವಾರ ಭಾನುವಾರ ಏನಿದೆ ಅದು ಸೀಸನ್ 11 ಅದ್ಭುತ ಮಟ್ಟದಲ್ಲಿ ಯಶಸ್ಸು ಮಾಡಬೇಕು. ಅದು ನಿಮ್ಮ ಕೈಯಲ್ಲಿದೆ. ಎಲ್ಲರೂ ಕೂಡ ಈ ಬಿಗ್ ಬಾಸ್ ಸೀಸನ್ 11ನ ಪ್ರತಿ ವಾರ ನೋಡಿ, ಶನಿವಾರ ಮತ್ತು ಭಾನುವಾರ ಫಿನಾಲೆನ ಮಿಸ್ ಮಾಡದೆ ನೋಡಿ. ನಿಮಗೆ ಯಾರು ಇಷ್ಟನೋ ಅವರಿಗೆ ವೋಟ್ ಮಾಡಿ, ಜಿಯೋ ಸಿನಿಮಾಕ್ಕೆ ಹೋಗಿ ವೋಟ್ ಮಾಡಿ. ಈ ವಾರ ಯಾರು ಕಪ್ ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾವು ಇದ್ದೀವಿ, ನೀವು ಇದ್ದೀರಾ. ಅದು ಏನಾಗುತ್ತೆ ಅನ್ನೋ ರಿಸಲ್ಟ್ ಈ ಶನಿವಾರ ಭಾನುವಾರ ಫಿನಾಲೆ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟಿಗೆ ತುಂಬ 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 ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಯಾವತ್ತಿಗೂ ನಿಮ್ಮನ್ನು ಮತ್ತು ನೀವು ಮಾಡೋ ಈ ತೋರಿಸೋ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ, ಈ ಒಂದು